ಇನ್ನು ಬಸವರಾಜ ದಡೇಸುಗೂರು ವಿರುದ್ಧ ಭೂ ಕಬಳಿಕೆಯ ಆರೋಪ ಏನ್ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ಮಾಜಿ ಶಾಸಕ ಬಸವರಾಜ ದಡೇಸುಗೂರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾಕೋಸ್ಕರ ಈ ಘಟನೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಜಮೀನು ಕಬಳಿಸ್ತಾ ಇಲ್ಲ, ನಮ್ಮ ಹುಡುಗರು ತಪ್ಪು ಮಾಡಿದ್ದಾರೆ. ನೀರಾವರಿ ಯೋಜನೆಗೆ ಕೆಲ ರೈತರು ನಮ್ಮ ಜಮೀನನ್ನ ಬಿಟ್ಟಿದ್ದಾರೆ, ತಮ್ಮ ಜಮೀನನ್ನ ಬಿಟ್ಟಿದ್ದಾರೆ. ನೀರಾವರಿ ಯೋಜನೆಗಾಗಿ ಬಿಟ್ಟಿದ್ದಾರೆ. ಈಗ ಕಬ್ಜಾ ಅಂದ್ರೆ ಹೇಗೆ? ರೈತರಿಗೆ ನಾವು ಅನ್ಯಾಯ ಮಾಡಿಲ್ಲ. ಮಾಜಿ ಶಾಸಕ ಬಸವರಾಜ ದಡೇಸಗೂರ ಪವರ್ ಟಿವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ರಾಯಚೂರಲ್ಲಿ ಮಾಜಿ ಶಾಸಕರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠಸ್ವಾಮಿ ಮಾಜಿ ಶಾಸಕರನ್ನ ಮಾತನಾಡಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಮಾಜಿ ಶಾಸಕರು. ಏನ್ ಹೇಳಿದ್ದಾರೆ ಅವರು ಬನ್ನಿ ನೋಡೋಣ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ದಡೇಸುಗೂರು ಗ್ರಾಮದಲ್ಲಿ ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೇಸುಗೂರು ಅವರ ಮೇಲೆ ಏನು ದೇವದಾಸಿ ಮತ್ತು ಬಡವರ ಒಂದು ಭೂಮಿ ಕಬ್ಜಾ ಮಾಡಿರೋ ಒಂದು ಆರೋಪ ಬಂದಿದೆ. ಆ ಒಂದು ಆರೋಪದ ಬಗ್ಗೆ ಸ್ವತಃ ಬಸವರಾಜ ದಡೇಸುಗೂರು ಅವರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ನಿಮ್ಮ ಮೇಲೆ ಬಂದಿರತಕ್ಕಂಥ ಆರೋಪ ಏನು ಸರ್? ಯಾವ ವಿಚಾರಕ್ಕಾಗಿ ಈ ರೀತಿ ಆಗ್ತಾ ಇದೆ? ಯಾರು ಕಬ್ಜೆ ಮಾಡಿಲ್ಲ, ಅವ್ರ ಭೂಮಿ ಅವ್ರಿಗೆ ಐತಿ. ಹೌದಾ? ಅವ್ರ ಭೂಮಿ ಅವ್ರಿಗೆ ಐತಿ. ಇವ್ರು ಕಬ್ಜೆ ಮಾಡಿಲ್ಲ, ನಾವು ಕಬ್ಜೆ ಮಾಡಿಲ್ಲ, ಇನ್ನೊಬ್ರು ಕಬ್ಜೆ ಮಾಡಿಲ್ಲ. ಇಂದ ಅವ್ರು ಇದೊಂದು 3 ಎಕರೆ ಲ್ಯಾಂಡ್ ಬಂಗಾರಪ್ಪ ಚೀಫ್ ಮಿನಿಸ್ಟರ್ದಾಗ ಅಲಾಟ್ಮೆಂಟ್ ಆದಂಥ ಲ್ಯಾಂಡು 3 ಎಕರೆ ಪೈಕಿ 1.5 ಎಕರೆ ನೀರಿಗೆ ಕೊಟ್ಟಾರ. ಅಂದರೆ ಅವರೆಲ್ಲ ಡ್ರೈ ಭೂಮಿ, ಅವ್ರೊಳಗೂ ನೀರು ಕೊಟ್ಟಿವಿ. ಅಂದರೆ ನಾಟಿ ಮಾಡೋಕೆ ಭತ್ತ ಬೆಳೆಯೋಕೆ ನೀರು ಕೊಟ್ಟಂಥ ಟೈಮ್ನಾಗ ಅವ್ರು 50-50 ಕೊಟ್ಟಾರ. ಇವಾಗ ಏನಾಗತ್ತೆ ಅಂದರೆ ಸರ್ಕಾರ ಯಾವುದೊಂದು ಕಾನೂನು ತಂದ ಮ್ಯಾಗ ಅವೆಲ್ಲ ನಮಗೆ ಬರ್ತಂತ ವಾದಿ ಮಾಡ್ಯಾರ. ಮತ್ತು ಇದಕ್ಕೆ ನೀರು ಕೊಟ್ಟೈತಲ್ಲಪ್ಪ, ನೀರು ಕೊಟ್ಟಿವಿ. 13-14 ವರ್ಷದ ಬೆಳ್ಕೊಂಡು ತಿಂತಾರೆ, ಹಿಂಗೆಲ್ಲ ಮಾಡೋದು ತಪ್ಪಲ್ಲ ಅಂತ ಹೇಳಿದಾಗ ನಾನು ಇಲ್ಲಂಥ ಟೈಮ್ನಾಗ ಅವನ ಮೇಲ್ವರ್ಗದವ್ರ ಜೊತೆಗೆ ಸ್ವಲ್ಪ ಹೆಚ್ಚಿಗೆ ಗುಂಡೆಗಿರಿ ಮಾಡಿ ಆ ಗದ್ದೆ ಕೊಯ್ಯಕ್ಕೆ ಹೋಗಿ ಟಿಲ್ಲರ್ ಹೊಡೋಕೆ ಹೋಗಿ ಅವ್ರ ಮ್ಯಾಗ ಭಾಳ ಗುಂಡೆಗಿರಿ ಮಾಡ್ಯಾರ. ಹಂಗಾಗಿ ಅವು ನಮ್ಮ ಅಣ್ಣ ತಮ್ಮರ ಮಕ್ಕಳು ಹಿಂಗೆಲ್ಲ ಮಾಡಬಾರ್ದು, ಪದ್ಧತಿ ಅಲ್ಲ. ನಾವು ಎಲ್ಲ ಧರ್ಮದವ್ರ ಜೊತೆ ಚಲೋ ಇರಬೇಕು, ಇದು ಸರಿಯಲ್ಲ ಅಂತೇಳಿ ಬೇಯ್ದದ ಕೈಲಿ ಅದು ಮೀಡಿಯಾಕ್ಕೆ ಕೊಟ್ಟಾರ ಗುರು. ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅಲ್ಲ ಸರ್, ಆಮೇಲೆ ನಿಮ್ಮ ಪುತ್ರ ಮೌನೇಶ್ ಅವರು ಕೂಡ ಅಲ್ಲಿ ಹೋಗಿ ಹೊಲದಲ್ಲಿ ಅವ್ರಿಗೇನೋ ಬೈದಿದ್ದಾರೆ, ಧಮಕಿ ಹಾಕಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಮಕ್ಕಳು ಹೋಗ್ತಾರ ಅಂತ ತಪ್ಪು ಮಾಡಿದಾಗ ಇನ್ನು ಮೇಲ್ವರ್ಗದ ಜೊತೆಗೆ ಚೆನ್ನಾಗಿರಬೇಕು, ಯಾರಿಗೂ ಕೆಟ್ಟದೇ ಬೇಯ್ಬೇಕಂತೇಳಿ ಇವರು ಮೇಲ್ವರ್ಗದವ್ರು ಅವ್ರಿಗೆ ಬೇಯಕ್ಕೆ ಹೋದಾಗ ಹಾಟರ್ ಸೀಟ್ ಕೇಸ್ ಮಾಡೋಕೋತಾರ ಅವರು ಅವ್ರ ಮ್ಯಾಗ. ಪಾಪ ಅವ್ರು ಹಂಚ್ಕೊಂಡು ಏನು ಮಾಡ್ತಾರೆ, ಏನಪ್ಪ ನೀನು ದೊಡ್ಡ ಮನುಷ್ಯ ನೀ ನ್ಯಾಯ ಬಗೆಹರಿಸಪ್ಪ ಅಂತ ಹೇಳ್ತಾರೆ. ಆ ಭಾಗದಾಗ ಸ್ವಲ್ಪ ಎಲ್ಲರ ಜೊತೆ ನಾವು ಚೆನ್ನಾಗಿದ್ದೀವಿ, ತಪ್ಪು ಮಾಡೋಕ್ಕೆ ನಾವು ಬಿಡಲ್ಲ ಅಂತ. ಸರ್, ಈಗ ಅವ್ರು ಹಂಗಾದ್ರೆ ಇವ್ರು ಹೇಳ್ತಿದ್ದಾರೆ, ಮಾಲಮ್ಮ ಅವ್ರ ಕಡೆಯವರು ಸ್ವತಃ ಮಾಜಿ ಶಾಸಕರೇ ಬರ್ತಾರೆ, ಚಪ್ಪಲಿ ತೊಗೊಂಡು ಹೊಡಿತೀನಿ ಅಂತ ಬಂದೆ ಇಲ್ಲ, ಅವೆಲ್ಲ ಸುಳ್ಳು ಹೇಳ್ತಾ ಇದಾರೆ. ಬಾ, ಅಂದ್ರೆ ನಿಮ್ಗೆ ಯಾವ ತಪ್ಪಿಲ್ಲ. ತಪ್ಪಿದ್ರೆ ಹೆಂಗೆ ಬರ್ತು ಬಾಗುರು, ಕೋರ್ಟ್ ಐತಿ. ಇದು ಮಾಜಿ ಶಾಸಕರ ಮಾತಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲಕಂಠಸ್ವಾಮಿ ಇದ್ದೀನಿ, ಪವರ್ ಟಿವಿ ರಾಯಚೂರು.